ಚನ್ನಪಟ್ಟಣ ಗೆಲುವು ಡಿಕೆ ಬ್ರದರ್ಸ್ ಗೆಲುವು ಅನ್ನುವಂತಹದ್ದು ಇವತ್ತಿನ ಇಡೀ ಕಾರ್ಯಕರ್ತರು ಹೇಳ್ತಾ ಇದ್ದಂತಹ ಮಾತು. ನಮ್ಮ ಜೊತೆಗೆ ಮಾಜಿ ಸಂಸದರಾದಂತಹ ಡಿಕೆ ಸುರೇಶ್ ಸರ್ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಸಾಕಷ್ಟು ರಣತಂತ್ರಗಳು, ಸಾಕಷ್ಟು ವಾಕ್ಸಮರಗಳು, ಒಬ್ಬರ ಮೇಲೊಬ್ಬರ ಮಾತಿನ ಸಮರ ಎಲ್ಲವೂ ಕೂಡ ಇತ್ತು. ಅಲ್ಟಿಮೇಟ್ಲಿ ಇವತ್ತು ರಿಸಲ್ಟ್ ಗೊತ್ತಾಗಿದೆ. ಸಿಪಿ ಯೋಗೇಶ್ವರ್ ಅವರು ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ನೋಡಿ, ಚುನಾವಣೆಗೆ ನಮ್ಮ ಪಕ್ಷ ಕ್ಷೇತ್ರದಲ್ಲಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕಳೆದ 4 ತಿಂಗಳಿಂದನೂ ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ತಾಲೀಮನ್ನು ನಾವು ಮಾಡಿದ್ವಿ. ಪ್ರತಿಯೊಂದು ಕುಟುಂಬ, ಪ್ರತಿಯೊಬ್ಬ ಮತದಾರರನ್ನು ಕೂಡ ಸಮಸ್ಯೆಗಳನ್ನು ಆಲಿಸಿ ಅವರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂತ ಪ್ರಯತ್ನವನ್ನು ಜಿಲ್ಲೆಯಲ್ಲಿ ಜಿಲ್ಲಾ ನಾಯಕರಾದಂಥ ಡಿ.ಕೆ. ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕೆಲಸ ಮಾಡಿದ್ವಿ. ತದನಂತರ ಆದ ರಾಜಕೀಯ ಬೆಳವಣಿಗೆ ನಮಗೆ ಇನ್ನೂ ಹೆಚ್ಚಿನ ವಿಶ್ವಾಸವನ್ನು ಮೂಡಿಸಿ ಇವತ್ತು ನಾವು ಗೆಲುವಿನ ಮಟ್ಟಕ್ಕೆ ನಾವು ಬಂದಿದ್ದೇವೆ. ಇದು ಚನ್ನಪಟ್ಟಣ ತಾಲೂಕಿನ ಅಭಿವೃದ್ಧಿಗೆ, ಜಿಲ್ಲೆಯ ಅಭಿವೃದ್ಧಿಗೆ, ಜೊತೆಗೆ ನಮ್ಮ 5 ಗ್ಯಾರಂಟಿಗಳಿಗೆ ಇವತ್ತು ಜನ ಸ್ವಾಭಿಮಾನದ ಮತವನ್ನು ನೀಡಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಯೋಗೇಶ್ವರ್ ಅವರಿಗೆ 25,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಿಕೊಟ್ಟಿದ್ದಾರೆ. ದೇವೇಗೌಡರ ಹಾದಿಯಿಂದ ಹಿಡಿದು ಎಲ್ಲಾ ಬಿಜೆಪಿ ನಾಯಕರು, ಕುಮಾರಸ್ವಾಮಿ ಸೇರಿದಂತೆ ಎಲ್ಲರೂ ಕೂಡ ನೇರವಾಗಿ ನಿಮ್ಮ ಇಬ್ಬರ ಮೇಲೇನೆ ವಾಗ್ದಾಳಿನ ನಡೆಸಿದ್ರು. ಅಂದ್ರೆ ಸಿದ್ದರಾಮಯ್ಯ ಅವರು ಸಿಎಂ ಅನ್ನೋದಕ್ಕಿಂತ ಡಿ.ಕೆ. ಬ್ರದರ್ಸ್ ಅನ್ನೋ ಇದ್ರ ಮೇಲೇನೆ ವಾಗ್ದಾಳಿಗಳು ನಡೆದ್ವು ಸರ್. ಆದ್ರೂ ಇವತ್ತು ರಿಸಲ್ಟ್ ಜನರು ನಿಮ್ಮ ಪರ ಕೊಟ್ಟಿದ್ದಾರೆ. ನೋಡಿ, ಬಹುಶಃ ಈ ಚುನಾವಣೆ, ನಾನು ಅನೇಕ ಬಾರಿ ಚುನಾವಣೆ ನಡೆಯುವಂಥ ಸಂದರ್ಭದಲ್ಲೂ ಹೇಳಿದೆ, ತದನಂತರನೂ ಕೂಡ ಹೇಳಿದೆ, ಚುನಾವಣೆ ಅಭಿವೃದ್ಧಿ ವಿಚಾರವಾಗಿ ಚುನಾವಣೆಯನ್ನು ಜೆಡಿಎಸ್ನ ನಾಯಕರುಗಳು ಮಾಡಲಿಲ್ಲ. ಸನ್ಮಾನ್ಯ ದೇವೇಗೌಡರು ಬಹಳ ಹಿರಿಯರಿದ್ದಾರೆ, ಅವರಿಗೆ ಗೌರವ ಕೊಡಬೇಕು. ಆದರೆ ಅವರ ಗೌರವವನ್ನು ಏನು ಈ ರಾಜ್ಯದ ಜನ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು, ಅದು ಕೇವಲ ಒಂದು ಮೊಮ್ಮಗನ ಒಂದು ಪ್ರತಿಷ್ಠಾಪನೆಗೋಸ್ಕರ ಅವರ ರಾಜಕೀಯ ಜೀವನವನ್ನು ತ್ಯಾಗ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದು. ಬಹುಶಃ ಇದು ಯಾವ ರೀತಿ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಅವರು ಸಮುದಾಯದ ಮತ್ತು ಜನರೆಲ್ಲರೂ ಕೂಡ ಅವರನ್ನು ಬಹಳ ಗೌರವ, ಹಿರಿತನದಿಂದ ನೋಡ್ತಾರೆ. ಅದನ್ನು ಉಳಿಸ್ಕೊಳ್ಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಕುಟುಂಬ ವ್ಯಾಮೋಹಕ್ಕೆ ಬಲಿಯಾದ್ರ ದೇವೇಗೌಡರು ಅನ್ನೋದು ಅನ್ನಿಸ್ತಾ ಇದೆ. ಜಮೀರ್ ಅವರ ಒಂದು ಹೇಳಿಕೆಯನ್ನ ಇಟ್ಕೊಂಡು ಬೇರೆ ರೀತಿ ಪೋರ್ಟ್ರೇ ಮಾಡಕ್ ಹೋಗಿದ್ದಂತಹ ವಿಚಾರ ಆಗಿರ್ಬೋದು, ಅಥವಾ ಚುನಾವಣೆ ಮುಗಿದ ಬಳಿಕ ಕುಮಾರಸ್ವಾಮಿ ಅವರು ಅದನ್ನ ಮಾತಾಡಿದ್ದು ಎಲ್ಲವೂ ಕೂಡ ಒಂದು ಸ್ಟ್ರಾಟಜಿ ಅನ್ನೋದು ಗೊತ್ತಾಗ್ತಾ ಇತ್ತು. ಆದ್ರೆ ಯಾವ ಸ್ಟ್ರಾಟಜಿಯೂ ವರ್ಕ್ ಆಗಿಲ್ಲ ಅನ್ನುವಂತಹದ್ದು. ನೋಡಿ, ಜಮೀರ್ ಅವರ ಹೇಳಿಕೆ ಇದು ಮೊದಲ ಹೇಳಿಕೆ ಅಲ್ಲ. ನಾನು ಅನೇಕ ಬಾರಿ ಮಾಧ್ಯಮಗಳಲ್ಲಿ ಹೇಳಿದ್ದೇನೆ. ಅವರು ಹಿಂದೆ ಕೂಡ 3 ಬಾರಿ ಹೇಳಿದ್ರು. ಯಾವತ್ತೂ ಕೂಡ ಕುಮಾರಸ್ವಾಮಿ ಅವರು ಕೂಡ ಅದ್ರ ಬಗ್ಗೆ ಉತ್ತರವನ್ನು ಕೊಟ್ಟಿರಲಿಲ್ಲ, ಅಥವಾ ತೀಕ್ಷ್ಣವಾಗಿ ಹೇಳ್ಬೋದಾಗಿತ್ತು, ಇದು ಹೇಳ್ತಾ ಇರೋಂಥದ್ದು ತಪ್ಪು ಅಂತ. ಇಲ್ಲ, ಮಾಧ್ಯಮಗಳಾದರೂ ಕೂಡ ಇದು ಮಾತನಾಡಬಾರ್ದು, ಒಬ್ಬ ನಾಯಕರಿಗೆ ಈ ರೀತಿ ವರ್ಣಭೇದವನ್ನು ಕುರಿತು ಮಾತನಾಡೋದು ಸರಿ ಇಲ್ಲ ಅನ್ನೋದನ್ನು ಮಾಧ್ಯಮಗಳಾದರೂ ಹೇಳ್ಬೋದಾಗಿತ್ತು. ಚುನಾವಣಾ ಸಂದರ್ಭದಲ್ಲಿ ಇದನ್ನು ಬಹಳ ದೊಡ್ಡದಾಗಿ ರೂಪಿಸಿ ನಮ್ಮ ಮತಗಳ ಗಳಿಕೆ ಏನಿದೆ ಆ ಗಳಿಕೆಗೆ ಹೊಡೆತ ಬೀಳೋ ರೀತಿಯಲ್ಲಿ ಮಾಡಿದ್ರು. ಆದರೆ ಕೊನೆಗೂ ಕೂಡ ಜನ ಮೊದಲೇ ತೀರ್ಮಾನ ಮಾಡಿದ್ರು, ಈ ಬಾರಿ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆಲ್ಲಿಸಬೇಕು ಅಂತೇಳಿ. ಸೊ ಹಾಗಾಗಿ ಇವತ್ತು ಕುಮಾರಸ್ವಾಮಿಯವರ ವೈಫಲ್ಯ, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಅವರು ಕಳೆದ 2 ಚುನಾವಣೆಗಳಲ್ಲಿ ಏನು ಗೆದ್ದು ಹೋಗಿದ್ರು, ಮುಖ್ಯಮಂತ್ರಿಯಾಗಿ ವೈಫಲ್ಯವನ್ನು ಕಂಡಿತ್ತು ಅಧಿಕಾರ. ಇದು ನಮ್ಮ ಗೆಲುವು ಅನ್ನೋದಕ್ಕಿಂತ ಕುಮಾರಸ್ವಾಮಿಯವರ ಏನು ಕೆಲಸ ಕಾರ್ಯಗಳು ಜನರಿಗೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ವೋ, ಆ ಭರವಸೆಗಳು, ಆ ಸುಳ್ಳು ಏನಿತ್ತು, ಆ ಸುಳ್ಳಿಗೆ ಅವರು ಜನ ಕುಮಾರಸ್ವಾಮಿಯವರನ್ನ ಸೋಲಿಸಿದ್ದಾರೆ ಅನ್ನೋದನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ. ಫಲಿತಾಂಶ ಬರುವವರೆಗೂ ಕೂಡ ನಾವೇ ಗೆಲ್ತೀವಿ ಅಂತಿದ್ದಂತಹ ಮೈತ್ರಿ ಪಕ್ಷಗಳು ಗೆದ್ದ ಬಳಿಕ ಕಾಂಗ್ರೆಸ್ ಹಣದ ಸುರಿಮಳೆಯನ್ನೇ ಸುರಿಸಿದೆ. ಹಾಗಾಗಿ 3 ಕ್ಷೇತ್ರದಲ್ಲೂ ಗೆದ್ದಿದ್ದಾರೆ ಅನ್ನೋ ಆರೋಪ ಮಾಡ್ತಿದ್ದಾರೆ. ಈ ಹಣ ಯಾರ್ಯಾರು ಎಷ್ಟೆಷ್ಟು ಕೊಟ್ಟರು, ಏನೇನು ಮಾಡಿದ್ರು ಅನ್ನೋದು
ಜಗಜ್ಜಾಹೀರಾಗಿದೆ, ನಾನೇನು ಹೇಳಬೇಕಾಗಿಲ್ಲ. ಭಾರತೀಯ ಜನತಾ ಪಕ್ಷದವರು, NDA ಮೈತ್ರಿಕೂಟದವರು ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋಬೇಕು. ಆತ್ಮಾವಲೋಕನ ಮಾಡ್ಕೊಳ್ಳೋ ಅಂಥ ಸಂದರ್ಭದಲ್ಲಿ ಜನ ಹೇಳಿದ್ದಾರೆ, ಸ್ಪಷ್ಟವಾದಂಥ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಒಳ್ಳೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ನಿಮ್ಮ ಆರೋಪಗಳು ಏನು ಮುಖ್ಯಮಂತ್ರಿಗಳ ಮೇಲೆ ಮಾಡಿದ್ದೀರಿ, ಅನೇಕ ಮಂತ್ರಿಗಳ ಮೇಲೆ ಮಾಡಿದ್ದೀರಿ, ಅನೇಕ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ. ಕರ್ನಾಟಕ ಅಭಿವೃದ್ಧಿ ಕಡೆ ಗಮನ ಹರಿಸಬೇಕಾಗಿದೆ, ಅದ್ರ ಕಡೆ ನೀವು ಸಹಕಾರ ಕೊಡಿ ಅಂತೇಳಿ ಸ್ಪಷ್ಟವಾದಂಥ ಸಂದೇಶನ ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕಾದ್ರೂ ಈ ರಾಜ್ಯದ ರಾಷ್ಟ್ರೀಯ ನಾಯಕರಿರ್ಬೋದು, ರಾಜ್ಯ ನಾಯಕರುಗಳಿರ್ಬೋದು, ಕರ್ನಾಟಕದ ಅಭಿವೃದ್ಧಿಗೆ, ಭವಿಷ್ಯದ ಯುವಕರಿಗೆ ಸ್ವಲ್ಪ ಭರವಸೆಯನ್ನು ಮೂಡಿಸೋ ನಿಟ್ಟಿನಲ್ಲಿ ಸಲಹೆಗಳನ್ನು ಕೊಡಲಿ, ಸರ್ಕಾರ ಆ ನಿಟ್ಟಿನಲ್ಲಿ ಕೆಲಸ ಮಾಡಲಿ ಅಂತೇಳಿ ಆಶಿಸ್ತೇನೆ. ಕೊನೆಯ ಪ್ರಶ್ನೆ ಸರ್, ಒಂದು ಚನ್ನಪಟ್ಟಣ ಚುನಾವಣೆ ಫಲಿತಾಂಶ DK ಬ್ರದರ್ಸ್ಗೆ ಮತ್ತಷ್ಟು ಹುರುಪು, ಮತ್ತಷ್ಟು ಶಕ್ತಿ ತುಂಬಿದೆಯಾ ಅನ್ನುವಂತಹ ಪ್ರಶ್ನೆ. ಒಂದು ಚನ್ನಪಟ್ಟಣ ಅಲ್ಲ, ಮೂರು ಚುನಾವಣೆಗಳು. ಒಂದು ಮಧ್ಯ ಕರ್ನಾಟಕದಲ್ಲಿ ನಡೆದಿದೆ, ಮತ್ತೊಂದು ಕಲ್ಯಾಣ ಕರ್ನಾಟಕದಲ್ಲಿ ನಡೆದಿದೆ, ಒಂದು ಹಳೆ ಮೈಸೂರು ಭಾಗದಲ್ಲಿ ನಡೆದಿದೆ. ಈ ಮೂರು ಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟಿದೆ. ಮುಂದಿನ ಚುನಾವಣೆಯ ದಿಕ್ಸೂಚಿಯನ್ನು ತೋರಿಸಿದೆ. ಭವಿಷ್ಯದ ದಿನಗಳಲ್ಲಿ ಯಾವ ರೀತಿಯಾಗಿ ಏನನ್ನ ಜನ ಬಯಸ್ತಾ ಇದ್ದಾರೆ, ಅವರ ಆಶೋತ್ತರಗಳನ್ನು ಈಡೇರಿಸಬೇಕಾದಂಥ ಹೆಚ್ಚಿನ ಜವಾಬ್ದಾರಿ ಕಾಂಗ್ರೆಸ್ ಪಕ್ಷದ ಮೇಲೆ, ಸರ್ಕಾರದ ಮೇಲೆ, ಸನ್ಮಾನ್ಯ ಸಿದ್ದರಾಮಯ್ಯನವರ ಮೇಲೆ, DK ಶಿವಕುಮಾರ್ ಅವ್ರ ಮೇಲಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದಿಷ್ಟು ಮಾಜಿ ಸಂಸದರಾದಂತಹ DK ಸುರೇಶ್ ಅವರ ಮತ್ತು ಕ್ಯಾಮರಾಮನ್ ಸುಧೀರ್ ಜೊತೆ ದೀಪಕ್ ಕುಕ್ವಾಡ, ಪವರ್ TV ಬೆಂಗಳೂರು.